Welcome to Sri Vagdevi Taro. I'm here today to discuss what fortune has in store for you regarding home, health, and happiness. ನಮಸ್ತೆ ಎಲ್ಲರಿಗೂ. ಬನ್ನಿ ಗಣೇಶ ಏನು ಹೇಳ್ತಾರೆ ಅಂತ ನೋಡೋಣ. ಎಷ್ಟು ಬೇಗ ಹೊಸ ವರ್ಷ ಬಂದು ಜನವರಿ ಮುಗ್ದು ಫೆಬ್ರವರಿ ಬಂದು ಎಲ್ಲೋ ದೇವಸ್ಥಾನಕ್ಕೆ ಹೋಗುವಂಥ ಸಾಧ್ಯತೆಗಳಿದೆ. ಶಕ್ತಿ ದೇವತೆಯ ಆಶೀರ್ವಾದ ಅಥವಾ ಶಕ್ತಿ ಗಣಪತಿಯ ಆಶೀರ್ವಾದನ ಪಡ್ಕೊಳ್ಳಿ. ಸೊ ಎಲ್ಲರೂ ಮನೆ ಮುಂದೆ ಕಣ್ಣು ದೃಷ್ಟಿ ಗಣೇಶನ ಹಾಕ್ತಿದ್ರಲ್ಲ, ಆ ಥರದ ಒಂದು ಸ್ಟಿಕ್ಕರ್ ಹಾಕ್ಕೊಳ್ಳಿ, ಇದರಿಂದ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. 5047 ನಂಬರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಸೊ ಗಾನ ಸುಧೆ ಅಥವಾ ಗಾನ ಸಮಥಿಂಗ್ ಏನೋ ದೇವರ ಹಾಡುಗಳನ್ನ ಕಲಿತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ದೇವರಿಗೆ ತಮ್ಮ ಸಂಗೀತದಿಂದ ತೃಪ್ತಿಪಡಿಸ್ತಾರೆ ಅಥವಾ ಹಾಡನ್ನು ಹೇಳಿ ಒಂದು ರೀತಿ ದೇವರಿಗೆ ಕೆಲವು ಸತಿ ನಮಗೆ ಇಷ್ಟ ಆಗುವಂಥ ನೈವೇದ್ಯ ಮಾಡಿರ್ತೀವಿ, ಇಷ್ಟ ಆಗುವಂಥ ಅಲಂಕಾರ ಮಾಡಿರ್ತೀವಿ, ಹಾಗೆಯೇ ಸಂಗೀತ ಸೇವೆ ಕೂಡ ಮಾಡ್ತೀರಾ ಅನ್ನುವಂಥದ್ದು ಇದೆ. ಬಹಳಷ್ಟು ಸಾರಿ ನೀವುಗಳೇ ತುಂಬ ನೆನೆಸ್ಕೊಳ್ತಾ ಇರಬೇಕು ನನ್ನನ್ನು. ತುಂಬ ದಿನ ಆಯಿತು ವಿಡಿಯೋ ಸರಿಯಾಗಿ ಆಗ್ತಿಲ್ಲ ಅಂತ. ಮೇ ಬಿ ನೆಗಡಿ ಜಾಸ್ತಿ ಆಗೋಗಿ ಗಂಟ್ಲೆಲ್ಲ ಕಟ್ಟಿತ್ತು. ಸೊ ಹಾಗಾಗಿ ಗೊರ ರೀಡಿಂಗ್ ಮಾಡಲಿಕ್ಕೆ ಇಷ್ಟ ಆಗಲಿಲ್ಲ. ಹಾಗಾಗಿ ಈ ಹುಣ್ಣಿಮೆ ಭಾನುವಾರ ಬಂದಿತ್ತು, ತುಂಬ ಹೆವಿ ಇತ್ತು ಫೆಬ್ರವರಿದು. ಹಾಗಾಗಿ ಅಗೇನ್ ನಿಮ್ಮೆಲ್ಲರ ಆಶೀರ್ವಾದ ಇರಬೇಕಾದ್ರೆ ಯಾವುದಕ್ಕೂ ಹೆದರೋದಿಲ್ಲ. ಸೊ ಒಳ್ಳೆಯದಾಗತ್ತೆ, ಒಳ್ಳೆಯದಾಗಲಿ. ಸೊ ಸಂಗೀತ ಕ್ಷೇತ್ರದಲ್ಲಿ ಮತ್ತೆ ಹೊಸ ಕ್ರಾಂತಿ ಬರುವಂಥ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ವಿಶೇಷವಾದಂಥ ಸಾಧುಗಳ ಆಗಮನ ಆಗೋದರಲ್ಲಿ ಇದೆ ಅನ್ನುವಂಥದ್ದು ಇದೆ. ಏನೋ ಒಂದು ಸಪ್ತ ಋಷಿಗಳಲ್ಲಿ ಓರ್ವ ಋಷಿ ಗಣೇಶನ ಭೇಟಿಯಾಗಿ ಜಗತ್ತಿಗೆ ಒಳ್ಳೆಯದಾಗುವ ಹಾಗೆ ಏನೋ ಒಂದು ಕಲ್ಯಾಣಕಾರಿ ವಿಚಾರನ ಮಾಡ್ತಾರೆ ಅನ್ನುವಂಥದ್ದು ಇದೆ. ಒಬ್ಬ ವಿಶೇಷವಾದಂಥ ಯೋಗಿ ಋಷಿ ಮುನಿಗಳು ಮತ್ತು ಪುನರ್ಜನ್ಮದಲ್ಲಿ ಬರ್ತಾರೆ ಅನ್ನುವಂಥದ್ದು ಇದೆ. ತಾಯಿ ಮಕ್ಕಳ ಆರೋಗ್ಯದ ಕಡೆ ಗಮನನ ಕೊಡಿ. ಪಾಪು ಆಗಿದೆ, ಗಂಡು ಪಾಪು ಆಗುವಂಥ ಸಾಧ್ಯತೆ ಇದೆ. ಕೆಲವರಿಗೆ ಹೆಣ್ಣು ಪಾಪು ಆಗುವಂಥದ್ದು ಕೂಡ ಇದೆ. ಸೊ 38 ನಂಬರ್ ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಸೊ ಅದನ್ನು ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮಗೆ ಮಗು ಆಗಿರುವಂಥ ವಿಚಾರ ಕೇಳಿ, ಅಥವಾ ನಿಮಗೆ ಮಗುವಾಗಿ ಬರೋದಕ್ಕೆ ಯಾರೋ ಒಂದು ಇಬ್ಬರು ನಿಮ್ಮನ್ನು ಬಿಟ್ಟು ದೂರ ಹೋಗ್ತಾರೆ ಅನ್ನುವಂಥದ್ದು ಇದೆ. ಹೋದಾಗೆಲ್ಲ ಟರ್ನ್ ನೋಡ್ಕೊಂಡು ಬರ್ತಾ ಇರೋದಕ್ಕೆ ಕಾರಣ ಏನು ಅಂತ ಅವ್ರಿಗೆ ಗೊತ್ತಾಗಿ, ಸೊ ಇನ್ನು ಮುಂದೆ ಅವರು ಒಂದಷ್ಟು ಹೀಲಿಂಗ್ ಹಾಕ್ಕೊಂಡು ಪುನರ್ಜನ್ಮಕ್ಕೆ ಹೋಗ್ತಾರೆ ಅನ್ನುವಂಥದ್ದು ಇದೆ. ಇಷ್ಟು ದಿನ ಅವರಿಗೆ ಕರ್ಕೊಂಡು ಹೋಗೋದಕ್ಕೆ ಒಂದಷ್ಟು ವಾಹನ ಆದರೂ ಬರ್ತಿತ್ತು, ಇನ್ಮೇಲೆ ಅದನ್ನು ಕೂಡ ಕಳ್ಕೊಳ್ತಾರೆ, ಬರೀ ಕಾಲಲ್ಲಿ ಓಡಾಡಬೇಕಾಗತ್ತೆ ಅನ್ನುವಂಥದ್ದು ಇದೆ. ಹಾಗಾಗಿ ನಿಮ್ಮ ಯೋಗ್ಯತೆಗೆ ಭಗವಂತ ಏನು ಕೊಟ್ಟಿರ್ತಾನೋ ಅದನ್ನು ನಿಮಗೆ ನೀವೇ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನನ ಪಡಿ ಅನ್ನುವಂಥದ್ದು ಇದೆ. ನೀವು ಇನ್ನೊಬ್ರಿಗೆ ಏನೋ ದಾನಶೂರ ಕರ್ಣ ಮಾಡೋಕ್ಕೆ ಹೋದರೆ ದೇವ್ರು ನಿಂಗೆ ಎಲ್ಲ ಕೊಡ್ತಾ ಇರ್ತೀನಪ್ಪ, ಕೊಟ್ಟಿದ್ದನ್ನೆಲ್ಲ ನೀನು ಇನ್ನೊಬ್ರಿಗೆ ಕೊಡ್ತಿದ್ರೆ ನಾನು ಎಷ್ಟು ಅಂತ ಕೊಡಲಿ, ಮೊದಲು ನಿನಗೆ ಅಂತ ಉಳಿಸ್ಕೊ, ಆಮೇಲೆ ಬೇರೆಯವ್ರಿಗೆ ಕೊಡು ಅನ್ನುವಂಥ ರೀತಿಲಿ ಇದೆ ಇಲ್ಲಿ. ಸೊ ಖಂಡಿತವಾಗ್ಲೂ ಮೊದಲು ನಿಮ್ಮ ಹೀಲಿಂಗ್, ನಿಮ್ಮ ಬ್ಲೆಸ್ಸಿಂಗ್ಸ್, ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ, ನೆಕ್ಸ್ಟ್ ಬೇರೆಯವ್ರ ಬಗ್ಗೆ ಯೋಚನೆ ಮಾಡಿರಂತೆ ಅನ್ನುವಂಥದ್ದು ಇದೆ. ಸಾಕಷ್ಟು ಸತ್ಯ ಸುಳ್ಳುವಿನ ನಡುವೆ ನಿಮ್ಮ ಜೀವನ ಸಿಕ್ಕಾಕೊಂಡಿದೆ ಅಂತ ಅನ್ನಿಸ್ತಾ ಇದೆ. ಸೊ ಹಾನೆಸ್ಟಾಗಿರಿ ಅನ್ನುವಂಥದ್ದು ಇದೆ. ಹಾನೆಸ್ಟಾಗಿರೋಷ್ಟು ನಿಮಗೆ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಗೈಡೆನ್ಸ್ ಬರ್ತಾ ಇದೆ ನಿಮಗೆ ತ್ರಿಮೂರ್ತಿಗಳಿಂದ. ಗುರುಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತತ್ಮೈ ಶ್ರೀ ಗುರುವೇ ನಮಃ. ಗುರುವಿನ ಆಶೀರ್ವಾದದಿಂದ, ಗುರುವಿನ ಯಾರೋ ತುಂಬ ನೆನೆಸ್ಕೊಳ್ತಿದ್ದಾರ, ಗುರುವಿನ ಅನುಗ್ರಹದಿಂದ ನಿಮ್ಗೆ ಒಳ್ಳೆ ಮಾರ್ಗದರ್ಶನ ಸಿಗ್ತಾ ಇದೆ. ಸೊ ಅದು ಗಣೇಶ ತನ್ನ ಹೈಯರ್ ಸೆಲ್ಫಿಂದ ನಿಮಗೆ ಕೊಂಡು ತಂದಿರುವಂಥ ಸಂದೇಶ. ಸೊ ಹಾಗಾಗಿ ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ವಿಚಾರಗಳಲ್ಲಿ ನಿಮ್ಮ ಪ್ರೀತಿಗೆ ಇನ್ನೊಂದಷ್ಟು ಅವಕಾಶನ ಕೊಡಿ ಅನ್ನುವಂಥದ್ದು ಇದೆ. ನಿಮ್ಮ ಪ್ರೀತಿಯಿಂದ ನಿಮಗೆ ಒಂದಷ್ಟು
ಆ, ಮೋಸ ಹೋಗಿದ್ದಿರಬಹುದು ಅಥವಾ ನಿಮ್ಮ ಪ್ರೀತಿನ ಯಾರೋ ಕದ್ಕೊಂಡು ಹೋಗಿದ್ದಿರಬಹುದು. ಒಂದಷ್ಟು ನಿಮ್ಮನ್ನು ಭಯಭೀತಿಗೊಳಿಸೋದಕ್ಕೆ ಅಥವಾ ನಿಮ್ಮನ್ನು ಹಾರ್ಟ್ ಚಕ್ರನ ಬ್ಲಾಕ್ ಮಾಡಿರಬಹುದು. ಸೊ ಅದೆಲ್ಲವೂ ಕೂಡ ದೂರ ಆಗುತ್ತೆ. ಇನ್ನೊಂದು ಅವಕಾಶನ ಕೊಡಿ ಅನ್ನುವಂಥದ್ದು ಇದೆ. ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಆರೋಗ್ಯದ ಕಡೆ ಗಮನನ ಕೊಡಿ. ಆಹಾರ, ಹಣ್ಣುಗಳನ್ನ ಶೇಖರಿಸಿ ಇಡಿ. ನಿಮ್ಮ ತಟ್ಟೆಯಲ್ಲಿ ಏನಿದೆ ಅದನ್ನು ನೀವು ತಿಂದು ತೇಗಿ ಆಮೇಲೆ ಇನ್ನೊಬ್ಬರ ತಟ್ಟೆಯ ಕಡೆ ಗಮನನ ಹರಿಸಿವ್ರಂತೆ ಅನ್ನುವಂಥದ್ದು ಇದೆ. ಒಂದಷ್ಟು ಪ್ರಾಕೃತಿಕ ವಿಕೋಪಗಳಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡಿ ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುಂದುವರಿಸಿ. ಯಾವಾಗ ಅವರು ತಮ್ಮ ಶಕ್ತಿನ ತಮ್ಮ ಭಕ್ತಿ ಮಾರ್ಗದಿಂದ ಇನ್ನೊಂದಷ್ಟು ಭಗವದ್ಧಾಮಕ್ಕೆ ಹೋಗುವಂಥ ಶಕ್ತಿನ ಪಡ್ಕೊಳ್ತಾರೆ. ಇಲ್ಲಾಂದರೆ ಎಲ್ಲವೂ ಕೂಡ ನಶಿಸಿ ಸಾಮಾನ್ಯ ಮನುಷ್ಯರಾಗಿ ತೊಂದರೆನ ಅನುಭವಿಸುವಂಥ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಇದು 1 or 2% ಇದೆ. ಆಲ್ರೆಡಿ ಆ್ಯನ್ಸಿಸ್ಟರ್ಸ್ ಎನರ್ಜಿ ಪಿಕ್ ಆಗಿರುತ್ತಾ ಇರೋದ್ರಿಂದ ಸೊ ಅವರಿಗೂ ಕೂಡ ಕೆಲವರಿಗೆ ಮೆಸೇಜಸ್ ಇರ್ಬೋದು. ಧ್ಯಾನ ಮಾಡಿ, ಪೂಜೆ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಧ್ಯಾನ ಪೂಜೆಯಿಂದ ನಿಮ್ಮ ಲೈಫಿಗೆ ಒಂದು ನ್ಯೂ ಬಿಗಿನಿಂಗ್ ಬರುವಂಥ ಸಾಧ್ಯತೆ ಇದೆ. ಒಂದಷ್ಟು ಜನರಿಗೆ ಆಹಾರದ ಸಹಾಯನ ಮಾಡಿ ಆಹಾರ ಭದ್ರತೆ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಪ್ರೆಗ್ನೆನ್ಸಿ ಕೂಡ ಬರ್ತಾ ಇದೆ. ಪ್ರೆಗ್ನೆನ್ಸಿಯಿಂದ ಕೂಡ ಬಹಳಷ್ಟು ಜನರಿಗೆ ಒಳ್ಳೆಯದಾಗೋದ್ರಲ್ಲಿ ಇದೆ. ನಿಮ್ಮ ರೂಟ್ ಚಕ್ರ, ನಿಮ್ಮ ಬೇಸ್ ಚಕ್ರ, ನಿಮ್ಮ ಸೆಕೆಂಡ್ ಚಕ್ರ ಅನುಕೂಲ ಇರೋ ಹಾಗೆ ಮಾಡ್ಕೊಳ್ಳಿ, ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಹೊಸ ಮನೆಗೆ ಆಶೀರ್ವಾದ ಇದೆ. ಹೊಸ ಮನೆ ಸಿಗ್ತಾ ಇದೆ, ಹೋಗ್ಬಿಟ್ಟು ಬನ್ನಿ ಅನ್ನುವಂಥದ್ದು ಇದೆ. ಆರೋಗ್ಯಪೂರ್ಣ ಗಂಡು ಮಗುವಿನ ತಾಯಿ ಆಗ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಶತ್ರುಗಳಿಂದ ದೂರ ಇರಿ. ನಿಮ್ಮ ಕೆರಿಯರಲ್ಲಿ ಯಾರೇ ನಿಮಗೆ ತೊಂದರೆ ಮಾಡೋಕ್ಕೆ ಬಂದರೂ ಅವ್ರನ್ನ ಡಿಸ್ಟೆನ್ಸಲ್ಲೇ ಅವರಿಗೂ ನಿಮಗೂ ಇರುವಂಥ ವ್ಯತ್ಯಾಸನ ತೋರಿಸ್ಕೊಡಿ ಅನ್ನುವಂಥದ್ದು ಇದೆ. ಸಾಕಷ್ಟು ರಿಲ್ಯಾಕ್ಸ್ ಮಾಡಿ ಅನ್ನುವಂಥದ್ದು ಇದೆ. ಜೊತೆಗೆ ಗ್ರಹಗತಿಗಳು ನಿಮ್ಮ ಫೇವರಲ್ಲಿ ಕೆಲವರಿಗೆ ಇದೆ, ಕೆಲವರಿಗೆ ವಿರುದ್ಧವಾಗಿ ಇದೆ. ಹೇಗೆ ಇದ್ದರೂ ನಾನು ನೋಡ್ಕೊಳ್ತೀನಿ ಅಂತ ನಿಮ್ಮೆಲ್ಲರ ಗಣೇಶ ಹೇಳ್ತಾ ಇದ್ದಾರೆ. ಸೊ ಒಳ್ಳೆಯದಾಗಿ. ಇದು ಮೊದಲನೇದು, ಇದು ಎರಡನೇದು, ಇದು ಮೂರನೇದು. ಸೊ 3 ಕಾರ್ಡನ್ನು ಆಯ್ಕೆ ಮಾಡ್ಕೊಳ್ಳಿ. ಸೊ ಯಾವ್ದು ಬೇಕೋ ನಿಮಗೆ ಸಿಗುತ್ತೆ ಅನ್ನುವಂಥದ್ದು ಇದೆ. ಬಾಟಮ್ ಆಫ್ ದಿ ಡೆಕ್ ಎನ್ಲೈಟ್ಮೆಂಟ್ ಆ್ಯಂಡ್ ವಿಕ್ಟರಿ ಇದೆ. ಸಾಕಷ್ಟು ಯಶಸ್ಸನ್ನು ನೋಡ್ತೀರಾ. ಒಳ್ಳೆಯ ಒಂದಷ್ಟು ವಿಚಾರಗಳು ಅಥವಾ ಒಂದೊಳ್ಳೆಯ ಮೂಮೆಂಟ್ ನಿಮ್ಮ ಲೈಫಲ್ಲಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಒಂದಷ್ಟು ಗಿಫ್ಟ್ ಕೂಡ ಪಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಸೊ ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ, ಡಿವೈನ್ ಸಪೋರ್ಟ್ ನಿಮ್ಮ ಜೊತೆ ಇದೆ. ಫ್ಯೂಚರ್ ಪ್ರಾಮಿಸಿಂಗ್ ಆಗಿ ಇದೆ. ಏನೋ ಒಂದು ಹೊಸ ಕೆಲಸಕ್ಕೆ ಕೈ ಹಾಕ್ತೀರಾ, ಅದರಲ್ಲಿ ಯಶಸ್ಸು ಸಿಗುತ್ತೆ ಅನ್ನುವಂಥದ್ದು ಇದೆ. 8 ನಂಬರ್ ಇಂಪಾರ್ಟೆಂಟ್. ಎಲ್ಲವೂ ಕೂಡ ಗಣೇಶನಿಗೆ ಸರೆಂಡರ್ ಮಾಡಿ. 226 ನಂಬರ್ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ನಿಮ್ಮ ಕ್ರೌನ್ ಚಕ್ರ ಜೊತೆಗೆ ನಿಮ್ಮ ಥರ್ಡ್ ಐ ಚಕ್ರ ಕೂಡ ಆ್ಯಕ್ಟಿವೇಟ್ ಆಗ್ತಾ ಇದೆ. ನಿಮ್ಮ 6th ಸೆನ್ಸ್ ಏನು ಗೈಡೆನ್ಸ್ ಕೊಡುತ್ತೆ ಅದನ್ನು ತಗೊಂಡು ಮುಂದುವರಿರಿ ಅನ್ನುವಂಥದ್ದು ಇದೆ. ಸಾಕಷ್ಟು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ನಿಮ್ಮ ಆಸೆ ಕನಸುಗಳು ಏನಿದೆ ಅದೆಲ್ಲವೂ ಕೂಡ ಈಡೇರಿಸ್ತಾರೆ ಗಣೇಶ. ಸೊ ಹಾಗಾಗಿ ಒಂದೊಂದೇ ಆಸೆ ಈಡೇರಿಸ್ತಾ ಇದ್ದಾರೆ, ಒಂದೊಂದೇ ಹರಕೆನ ತೀರ್ಸ್ಕೊಂಬನ್ನಿ ಅನ್ನುವಂಥದ್ದು ಇದೆ. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಕನ್ನಡ ಟ್ಯಾರೋಟ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಓಂ ಗಂ ಗಣಪತಿಗೆ ನಮಃ. ಟೇಕ್ ಕೇರ್. ಬಾಯ್. ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷಿತಃ. Take care. The Sri Vagdevi Tarot channel is so glad to see you again. Thank you for watching our tarot card readings today.